ಈ ಬಾಂಗ್ಲಾದೇಶಿಗರು ನಿನ್ನೆ ಮೊನ್ನೆ ಬಂದವರಲ್ಲ. ನಿನ್ನೆ ಮೊನ್ನೆ ಬಂದು ಬೆಂಗಳೂರಿನ ಈ ಜಾಗದಲ್ಲಿ ನೆಲೆ ನಿಂತವರಲ್ಲ. ಸುಮಾರು 2-3 ವರ್ಷಗಳಿಂದ ಈ ಬಾಂಗ್ಲಾದೇಶಿಗರು ಅಕ್ರಮವಾಗಿ ನುಸುಳಿಕೊಂಡು ಭಾರತದ ಭೂಭಾಗದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಒಳಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಇವರು ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಎಂತ ಆಘಾತಕಾರಿ ವಿಚಾರ, ಎಷ್ಟು ಆತಂಕಕಾರಿ ವಿಚಾರ. ಇವರ ಐಡೆಂಟಿಟಿ ಏನೂ ಕೂಡ ಇಲ್ಲ. ಯಾರಿಗೂ ಕೂಡ ಇವರು ಎಲ್ಲಿಯವರು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಕ್ರಮವಾಗಿ ಬರ್ತಾರೆ, ಯಾವುದೋ ಒಂದು ಸ್ಥಳದಲ್ಲಿ ಕಬ್ಜಾ ಮಾಡಿ ಕೂತ್ಕೋತಾರೆ, ಅಲ್ಲೇ ಮನೆ ಕಟ್ತಾರೆ. ಇವರು ಏನ್ ಮಾಡ್ತಾರೆ, ದೇಶ ವಿರೋಧಿ ಚಟುವಟಿಕೆಯಲ್ಲಿದ್ದಾರ, ಇಲ್ಲಿನ ಮಾಹಿತಿಯನ್ನ ಕಳಿಸೋದು ಏನು ಎತ್ತ, ಇದೆಲ್ಲವೂ ಕೂಡ ಆತಂಕದ ವಿಚಾರ ಅಲ್ವಾ. ಬಾಂಗ್ಲಾದೇಶಿ ನುಸುಳುಕೋರರು 2 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗರು ಕನಕಪುರ ಮುಖ್ಯ ರಸ್ತೆಯ ಬಳಿ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾರೆ. ಬೆಂಗಳೂರಿನ ಔಟ್ಕಟ್ಗಳಲ್ಲಿ ಇವರು ತಂಗ್ತಾರೆ. ಗಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇವರ ಜಾಲವನ್ನ ನಾವು ಕೆದಕಿ ಈಗ ಬಯಲು ಮಾಡಿದ್ದೇವೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದು. ಸಿಲಿಕಾನ್ ಸಿಟಿಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು 2 ವರ್ಷದಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗರು ಅನ್ನೋದು ಕನಕಪುರ ಮುಖ್ಯ ರಸ್ತೆಯ ಬಳಿಯೇ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ಬಯಲು ಮಾಡ್ತಾ ಇದೆ. ಈ ನಸುಗುನ್ನಿ ಬಾಂಗ್ಲಾದೇಶದ ಈ ಪ್ರಜೆಗಳು ಹೇಗೆ ಬಂದ್ರು, ಯಾಕೆ ಬಂದ್ರು, ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಅವ್ರ ಕೆಲಸ ಏನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿರ್ತಾ ಇದೀವಿ. ಈ ಬಾಂಗ್ಲಾದೇಶಿಗರು ನಿನ್ನೆ ಮೊನ್ನೆ ಬಂದವರಲ್ಲ. ನಿನ್ನೆ ಮೊನ್ನೆ ಬಂದು ಬೆಂಗಳೂರಿನ ಈ ಜಾಗದಲ್ಲಿ ನೆಲೆ ನಿಂತವರಲ್ಲ. ಸುಮಾರು 2-3 ವರ್ಷಗಳಿಂದ ಈ ಬಾಂಗ್ಲಾದೇಶಿಗರು ಅಕ್ರಮವಾಗಿ ನುಸುಳಿಕೊಂಡು ಭಾರತದ ಭೂಭಾಗದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಒಳಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಇವರು ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಎಂತ ಆಘಾತಕಾರಿ ವಿಚಾರ, ಎಷ್ಟು ಆತಂಕಕಾರಿ ವಿಚಾರ. ಇವರ ಐಡೆಂಟಿಟಿ ಏನೂ ಕೂಡ ಇಲ್ಲ. ಯಾರಿಗೂ ಕೂಡ ಇವರು ಎಲ್ಲಿಯವರು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಕ್ರಮವಾಗಿ ಬರ್ತಾರೆ, ಯಾವುದೋ ಒಂದು ಸ್ಥಳದಲ್ಲಿ ಕಬ್ಜಾ ಮಾಡಿ ಕೂತ್ಕೋತಾರೆ, ಅಲ್ಲೇ ಮನೆ ಕಟ್ತಾರೆ. ಇವರು ಏನ್ ಮಾಡ್ತಾರೆ, ದೇಶ ವಿರೋಧಿ ಚಟುವಟಿಕೆಯಲ್ಲಿದ್ದಾರ, ಇಲ್ಲಿನ ಮಾಹಿತಿಯನ್ನ ಕಳಿಸೋದು ಏನು ಎತ್ತ, ಇದೆಲ್ಲವೂ ಕೂಡ ಆತಂಕದ ವಿಚಾರ ಅಲ್ವಾ. ಬಾಂಗ್ಲಾದೇಶಿ ನುಸುಳುಕೋರರು 2 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗರು ಕನಕಪುರ ಮುಖ್ಯ ರಸ್ತೆಯ ಬಳಿ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾರೆ. ಬೆಂಗಳೂರಿನ ಔಟ್ಕಟ್ಗಳಲ್ಲಿ ಇವರು ತಂಗ್ತಾರೆ. ಗಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇವರ ಜಾಲವನ್ನ ನಾವು ಕೆದಕಿ ಈಗ ಬಯಲು ಮಾಡಿದ್ದೇವೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದು. ಸಿಲಿಕಾನ್ ಸಿಟಿಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು 2 ವರ್ಷದಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗರು ಅನ್ನೋದು ಕನಕಪುರ ಮುಖ್ಯ ರಸ್ತೆಯ ಬಳಿಯೇ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ಬಯಲು ಮಾಡ್ತಾ ಇದೆ. ಈ ನಸುಗುನ್ನಿ ಬಾಂಗ್ಲಾದೇಶದ ಈ ಪ್ರಜೆಗಳು ಹೇಗೆ ಬಂದ್ರು, ಯಾಕೆ ಬಂದ್ರು, ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಅವ್ರ ಕೆಲಸ ಏನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿರ್ತಾ ಇದೀವಿ. ಈ ಬಾಂಗ್ಲಾದೇಶಿಗರು ನಿನ್ನೆ ಮೊನ್ನೆ ಬಂದವರಲ್ಲ. ನಿನ್ನೆ ಮೊನ್ನೆ ಬಂದು ಬೆಂಗಳೂರಿನ ಈ ಜಾಗದಲ್ಲಿ ನೆಲೆ ನಿಂತವರಲ್ಲ. ಸುಮಾರು 2-3 ವರ್ಷಗಳಿಂದ ಈ ಬಾಂಗ್ಲಾದೇಶಿಗರು ಅಕ್ರಮವಾಗಿ ನುಸುಳಿಕೊಂಡು ಭಾರತದ ಭೂಭಾಗದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಒಳಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಇವರು ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಎಂತ ಆಘಾತಕಾರಿ ವಿಚಾರ, ಎಷ್ಟು ಆತಂಕಕಾರಿ ವಿಚಾರ. ಇವರ ಐಡೆಂಟಿಟಿ ಏನೂ ಕೂಡ ಇಲ್ಲ. ಯಾರಿಗೂ ಕೂಡ ಇವರು ಎಲ್ಲಿಯವರು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಕ್ರಮವಾಗಿ ಬರ್ತಾರೆ, ಯಾವುದೋ ಒಂದು ಸ್ಥಳದಲ್ಲಿ ಕಬ್ಜಾ ಮಾಡಿ ಕೂತ್ಕೋತಾರೆ, ಅಲ್ಲೇ ಮನೆ ಕಟ್ತಾರೆ. ಇವರು ಏನ್ ಮಾಡ್ತಾರೆ, ದೇಶ ವಿರೋಧಿ ಚಟುವಟಿಕೆಯಲ್ಲಿದ್ದಾರ, ಇಲ್ಲಿನ ಮಾಹಿತಿಯನ್ನ ಕಳಿಸೋದು ಏನು ಎತ್ತ, ಇದೆಲ್ಲವೂ ಕೂಡ ಆತಂಕದ ವಿಚಾರ ಅಲ್ವಾ. ಬಾಂಗ್ಲಾದೇಶಿ ನುಸುಳುಕೋರರು 2 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗರು ಕನಕಪುರ ಮುಖ್ಯ ರಸ್ತೆಯ ಬಳಿ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾರೆ. ಬೆಂಗಳೂರಿನ ಔಟ್ಕಟ್ಗಳಲ್ಲಿ ಇವರು ತಂಗ್ತಾರೆ.
ಕಗ್ಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇವರ ಜಾಲವನ್ನ ನಾವು ಕೆದಕಿ ಈಗ ಬಯಲು ಮಾಡಿದ್ದೇವೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದು. ಸಿಲಿಕಾನ್ ಸಿಟಿಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು 2 ವರ್ಷದಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗರು ಅನ್ನೋದು ಕನಕಪುರ ಮುಖ್ಯ ರಸ್ತೆಯ ಬಳಿಯೇ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ಬಯಲು ಮಾಡ್ತಾ ಇದೆ. ಈ ನಸುಗುನ್ನಿ ಬಾಂಗ್ಲಾದೇಶದ ಈ ಪ್ರಜೆಗಳು ಹೇಗೆ ಬಂದ್ರು, ಯಾಕೆ ಬಂದ್ರು, ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಅವ್ರ ಕೆಲಸ ಏನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೀವಿ. ಈ ಬಾಂಗ್ಲಾದೇಶಿಗರು ನಿನ್ನೆ ಮೊನ್ನೆ ಬಂದವರಲ್ಲ. ನಿನ್ನೆ ಮೊನ್ನೆ ಬಂದು ಬೆಂಗಳೂರಿನ ಈ ಜಾಗದಲ್ಲಿ ನೆಲೆ ನಿಂತವರಲ್ಲ. ಸುಮಾರು 2-3 ವರ್ಷಗಳಿಂದ ಈ ಬಾಂಗ್ಲಾದೇಶಿಗರು ಅಕ್ರಮವಾಗಿ ನುಸುಳಿಕೊಂಡು ಭಾರತದ ಭೂಭಾಗದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಒಳಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಇವ್ರು ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಎಂತ ಆಘಾತಕಾರಿ ವಿಚಾರ, ಎಷ್ಟು ಆತಂಕಕಾರಿ ವಿಚಾರ. ಇವರ ಐಡೆಂಟಿಟಿ ಏನೂ ಕೂಡ ಇಲ್ಲ. ಯಾರಿಗೂ ಕೂಡ ಇವರು ಎಲ್ಲಿಯವರು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಕ್ರಮವಾಗಿ ಬರ್ತಾರೆ, ಯಾವುದೋ ಒಂದು ಸ್ಥಳದಲ್ಲಿ ಕಬ್ಜಾ ಮಾಡಿ ಕೂತ್ಕೋತಾರೆ, ಅಲ್ಲೇ ಮನೆ ಕಟ್ತಾರೆ. ಇವರು ಏನ್ ಮಾಡ್ತಾರೆ, ದೇಶ ವಿರೋಧಿ ಚಟುವಟಿಕೆಯಲ್ಲಿದ್ದಾರ, ಇಲ್ಲಿನ ಮಾಹಿತಿಯನ್ನ ಕಳಿಸೋದು ಏನು ಎತ್ತ, ಇದೆಲ್ಲವೂ ಕೂಡ ಆತಂಕದ ವಿಚಾರ ಅಲ್ವಾ. ಬಾಂಗ್ಲಾದೇಶಿ ನುಸುಳುಕೋರರು 2 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗರು ಕನಕಪುರ ಮುಖ್ಯ ರಸ್ತೆಯ ಬಳಿ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾರೆ. ಬೆಂಗಳೂರಿನ ಔಟ್ಸ್ಕಟ್ಗಳಲ್ಲಿ ಇವರು ತಂಗ್ತಾರೆ. ಕಗ್ಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇವರ ಜಾಲವನ್ನ ನಾವು ಕೆದಕಿ ಈಗ ಬಯಲು ಮಾಡಿದ್ದೇವೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದು. ಸಿಲಿಕಾನ್ ಸಿಟಿಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು 2 ವರ್ಷದಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗರು ಅನ್ನೋದು ಕನಕಪುರ ಮುಖ್ಯ ರಸ್ತೆಯ ಬಳಿಯೇ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ಬಯಲು ಮಾಡ್ತಾ ಇದೆ. ಈ ನಸುಗುನ್ನಿ ಬಾಂಗ್ಲಾದೇಶದ ಈ ಪ್ರಜೆಗಳು ಹೇಗೆ ಬಂದ್ರು, ಯಾಕೆ ಬಂದ್ರು, ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಅವ್ರ ಕೆಲಸ ಏನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೀವಿ. ಈ ಬಾಂಗ್ಲಾದೇಶಿಗರು ನಿನ್ನೆ ಮೊನ್ನೆ ಬಂದವರಲ್ಲ. ನಿನ್ನೆ ಮೊನ್ನೆ ಬಂದು ಬೆಂಗಳೂರಿನ ಈ ಜಾಗದಲ್ಲಿ ನೆಲೆ ನಿಂತವರಲ್ಲ. ಸುಮಾರು 2-3 ವರ್ಷಗಳಿಂದ ಈ ಬಾಂಗ್ಲಾದೇಶಿಗರು ಅಕ್ರಮವಾಗಿ ನುಸುಳಿಕೊಂಡು ಭಾರತದ ಭೂಭಾಗದ ಒಳಗೆ